ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾನು ಎ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಇದು ಬಯೋಮೆಟ್ರಿಕ್ ಇದೆ, ಇವಾಗ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ನಾನಿವಾಗಿರೋದು ನಮ್ಮದು ಲಾಂಜ್ ಏರಿಯಾ. ಇದು ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ದು ಲಾಂಜ್ ಏರಿಯಾ. ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ಅಸೈನ್ಮೆಂಟ್ಸ್ ಮಾಡ್ತಾ. ಮತ್ತು OPT ಅಂದರೆ ಗ್ರ್ಯಾಜುಯೇಟ್ ಆದಮೇಲೆ ನಾವು ಇಲ್ಲಿ ಕೆಲಸ ಮಾಡಬೇಕು ಅಂದರೆ ನಾವು ವರ್ಕ್ ಆಥರೈಸೇಷನ್ ಬೇಕಲ್ಲ, ಅದನ್ನು OPT ಅಂತ ಹೇಳ್ತಾರೆ. ಸೊ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಮೋರ್, ಅವರಿಗೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಸೈಕಲ್ನ ಅಲ್ಲಿ ಪಾರ್ಕ್ ಮಾಡಿ ನಾನು ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಆಲ್ಮೋಸ್ಟ್ 1 hour ಆಗುತ್ತೆ. ನನ್ನ ಅಪಾಯಿಂಟ್ಮೆಂಟ್ ಇದೆ 12ಗೆ, ಬಟ್ ಬೇಗ ಹೋದ್ರೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಗೋ ದೇರ್. ಕರೆಂಟ್ಲಿ ನಾನು ಟೂ ಗುಡ್ ಟು ಬಿ ಟ್ರೂ ಬುಕ್ನ ಓದ್ತಾ ಇದ್ದೀನಿ. ಇಟ್ಸ್ ವೆರಿ ನೈಸ್. ವ್ಯೂ ನೋಡಿ ನಾನು ಬುಕ್ಕೆ ಮುಚ್ಚಿಟ್ಬಿಟ್ಟೆ. ಎಷ್ಟು ಚೆನ್ನಾಗಿದೆ ಅಂದರೆ 2-3 ಸ್ಟೇಷನಿಂದ ನಂಗೆ ಇದೇ ವ್ಯೂ ಕಾಣಿಸ್ತಿದೆ. ಬರೀ ಕಾಲೇಜು, ಅಸೈನ್ಮೆಂಟ್ಸು, ಮನೆ, ಪಾರ್ಟ್ ಟೈಮು ಇಷ್ಟರಲ್ಲೇ ಇದ್ದಿದ್ದು ನಾನು ಈ ಸೈಡ್ ಫಸ್ಟ್ ಟೈಮ್ ಬಂದಿದ್ದಲ್ಲ, ಏನೋ ಹೊಸದು ಅನಿಸ್ತಾ ಇದೆ. ಇಲ್ಲಿ ನೋಡಿ, ಟ್ರೈನ್ ಸ್ಟೇಷನಿಂದ ಈಚೆ ಬಂದ ತಕ್ಷಣ ಈ ವ್ಯೂ ಕಾಣಿಸ್ತಾ ಇದೆ. ಆ್ಯಂಡ್ ಬೇರೆ ಎಲ್ಲಿಗೋ ಬಂದಿದ್ದೀನಲ್ಲ ಅಂತ ಅನಿಸ್ತಾ ಇದೆ ನನಗೆ. ಸ್ಟೇಷನಿಂದ ಆ ಕಡೆ ಬೀಚ್ ಇದೆ, ಅದರ ಅಪೋಸಿಟ್ ಸೈಡ್ ಇದಿರೋದು. ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಬರಬೇಕು. ತುಂಬ ಚೆನ್ನಾಗಿದೆ ಬೀಚಲ್ಲಿ. ನಾನು ಈ ಏರಿಯಾಗೆ ಬಂದೇ ಇರಲಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ನನಗೆ ಬೀಚ್ ಹತ್ರ ಎಲ್ಲ ಹೋಗ್ಬೇಕನ್ನಿಸ್ತಿದೆ. ಟೈಮ್ ಇಲ್ಲ. ಫಸ್ಟ್ ಇವಾಗ ಇಲ್ಲಿ ಹೋಗಿ ಮುಗಿಸ್ಕೊಂಡು ನನ್ನ ಶಿಫ್ಟ್ ಇದೆ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಒಂದೊಂದು ಕಾಮನ್ ಅಂದರೆ ಡೌನ್ ಟೌನ್ ಬಿಟ್ಟರೆ ಇನ್ನು ಮಿಕ್ಕಿದ ಕಡೆ ಜನನೇ ಇರೋದಿಲ್ಲ, ಫುಲ್ ಖಾಲಿ ಇರುತ್ತೆ. ಆ್ಯಂಡ್ ನಂಗೆ ಗೊತ್ತಿಲ್ಲ ಹೇಗೆ ಪಬ್ಲಿಕಲ್ಲಿ ವೀಡಿಯೋಸ್ ಮಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ಸ್ ಅಂತ. ಇಟ್ಸ್ ರಿಯಲಿ ಹಾರ್ಡ್ ಎಲ್ಲರೂ ಮುಂದೆ ಫೋನ್ ತೆಗೆದು ನಾವು ಮಾತಾಡೋದಕ್ಕೆ. ಈ ಲೊಕೇಶನ್ ಸ್ವಲ್ಪ ವಿಯರ್ಡ್ ಆಗಿತ್ತು. ಪಾರ್ಕಿಂಗ್ ಲಾಟ್ ಒಳಗೆಲ್ಲ ಹೋಗಬೇಕಿತ್ತು. ಹಾನೆಸ್ಟ್ಲಿ ಐ ವಾಸ್ ಲಿಟಲ್ ಬಿಟ್ ಸ್ಕ್ಯಾರ್ಡ್ ಅಂಟಿಲ್ ಐ ಸಾ ದಿ ಬಿಲ್ಡಿಂಗ್. ಅಷ್ಟು ಬಿಸಿಲಿದೆ. ಇವತ್ತು ಆ್ಯಕ್ಚುಲಿ ಮಳೆ ಬರುತ್ತೆ ಅಂತೆ, ಅದಕ್ಕೆ ನಾನು ಛತ್ರಿ ತೊಗೊಂಡು ಬಂದೆ. ಇವಾಗ ಬಿಸಿಲಿದೆ, ಖುಷಿ ಆಗ್ತದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನನಗೆ ಏನಕ್ಕೆ ವೆದರ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಅಂತ, ವಿಚ್ ಇಸ್ ಸೋ ಇಂಪಾರ್ಟೆಂಟ್ ಅನಿಸುತ್ತೆ. ಅಬ್ಬ, ಇಲ್ಲಿ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಆಲ್ಮೋಸ್ಟ್ ಫೆಬ್ರವರಿ, ಮಾರ್ಚ್, ಇವಾಗ ಏಪ್ರಿಲ್ವರೆಗೂ ಚಳಿ ಇತ್ತು ಆಯಿತಾ. ಫೆಬ್ರವರಿಯಲ್ಲಿ ಸ್ನೋ ಸ್ಟಾಪ್ ಆಯ್ತು, ಇಲ್ಲಿ ಏಪ್ರಿಲ್ವರೆಗೂ ಚಳಿ ಇತ್ತು. ಆ್ಯಂಡ್ ಸ್ಪ್ರಿಂಗ್ ಆ್ಯಕ್ಚುಲಿ ಶುರು ಆಗೋದು ಜಾನಿಂದ 4 months. ಆದರೆ ಸ್ಪ್ರಿಂಗ್ ನೋಡಲೇ ಇಲ್ಲ ನಾನು, ಎಲ್ಲ ಚಳಿನೇ ಇತ್ತು, ಆಲ್ಮೋಸ್ಟ್ ವಿಂಟರ್ ಥರ ಇತ್ತು. ಇವಾಗ ಸಮ್ಮರ್ ಶುರು ಆಗಿದೆ, ಇನ್ನೊಂದು 3-4 ತಿಂಗಳು ಬಿಸಿಲಿರುತ್ತೆ, ಮತ್ತೆ ವಾಪಸ್ ಚಳಿ. ಒಟ್ಟಿನಲ್ಲಿ 5-6 ತಿಂಗಳು ನಿಮಗೆ ಬೇಸಿಗೆ ಅಥವಾ ನಾರ್ಮಲ್ ಟೆಂಪರೇಚರಲ್ಲಿ ಇದ್ದ ಅದೇ ದೊಡ್ಡದು. ಇನ್ನು ಮಿಕ್ಕಿದ ಟೈಮೆಲ್ಲ ಲೇಯರಿಂಗ್ ಮಾಡಿಕೊಂಡು ಚಳಿಯಲ್ಲಿ ಹಾಗೆ ಇರಬೇಕಾಗತ್ತೆ. ಸೊ ನಂದು ಬಯೋಮೆಟ್ರಿಕ್ ಮುಗೀತು. ಅದ್ರ ಬಗ್ಗೆ ಏನು ಅಷ್ಟೇನು ಇದಿರಲಿಲ್ಲ, ಈಸಿಯಾಗಿತ್ತು. ನಾವು ಹೋಗಿ ಅಲ್ಲಿ ನಮಗೇನು ಕೊಟ್ಟಿರ್ತಾರಲ್ಲ ಲೆಟರ್ನ, ಅದನ್ನ ಸಬ್ಮಿಟ್ ಮಾಡಿ ಫೋಟೋ ತೊಗೊಂಡ್ರು, ಆಮೇಲೆ ಕಳಿಸಿದ್ರು. ಎಲ್ಲರೂ ಕರೀತಾರೆ, ಯಾರ್ಯಾರು OPDಗೆ ಅಪ್ಲೈ ಮಾಡ್ತಾರಲ್ಲ ಇವಾಗ ಅವ್ರನ್ನೆಲ್ಲರೂ. ಸೊ ಬಟ್ ಇನ್ನೊಂದೇನು ಬೇಜಾರಾಗ್ತಿರೋದಂದರೆ ಎದುರುಗಡೆ ಬೀಚ್ ಕಾಣ್ತಾ ಇದೆ. ಇಲ್ಲಿ ಪ್ರಾಪರ್ ಬೀಚ್ ಅಂದರೆ ವೇವ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಬೀಚು ತುಂಬ ಕಷ್ಟ ಸಿಗೋದು. ಲೈಕ್ ನಾನು ನೋಡಿರಲಿಲ್ಲ ಈ ಸೈಡು, ನಾನಿರೋ ಸೈಡು. ಬಟ್ ಇವಾಗ ನೋಡ್ತಾ ಇದ್ದೀನಿ, ಆದರೆ ಹೋಗೋಂಗಿಲ್ಲ, ನನಗೆ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು. ಸೊ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಇಲ್ಲೇ ಇರಬೇಕು ಅನಿಸ್ತಾ ಇದೆ, ಈ ಸೈಡೆಲ್ಲಾದರೂ ನಮ್ಮ ಮನೆ ಇರಬೇಕಿತ್ತು. ಓಕೆ, ಇದು ರಿವರಿ ಬೀಚ್ ಟೀ ಸ್ಟೇಷನು. ಟೀ ಅಂದರೆ ಟ್ರೈನ್, ಇಲ್ಲಾಂದರೆ ಟ್ರಾಮ್ ಅಂತ ಹೇಳ್ಬೋದು. ನಾನು ತುಂಬ ಜನದ ಹತ್ರ ಕೇಳಿದೆ ರಿವರಿ ಬೀಚ್ ತುಂಬ ಸಖತ್ತಾಗಿದೆ ಅಂತ, ಆದರೆ ನಾನು ಯಾವತ್ತೂ ನೋಡಿರಲಿಲ್ಲ. ಇವಾಗ ನೆಕ್ಸ್ಟ್ ಟೈಮ್ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಫ್ಲವರ್ಸ್ ಇದೆಯಲ್ಲ, ನಂಗೆ ಇಲ್ಲಿಗೆ ಬಂದಮೇಲೆ ತುಂಬ ಇಷ್ಟ ಆಗಿದೆ. ನಾನು ಇರೋ ಮನೇಲಿ ಎದುರುಗಡೆ ಕೂಡ ಇದೇ ಮರ ಇರೋದು. ವರ್ಷದಲ್ಲಿ 1-2 ತಿಂಗಳು ಅದು ಹರಳಿದ್ರು ಕೂಡ ಬ್ಯೂಟಿಫುಲ್ ಆಗಿದೆ. ನಾವು ಟ್ರೈನಲ್ಲಿ ಹೋಗ್ಬೇಕಂದ್ರೆ ಟಿಕೆಟ್ಸ್ ಬೈ ಮಾಡಬೇಕಲ್ಲ, ಸೊ ಕಾರ್ಡ್ ಯೂಸ್ ಮಾಡ್ಬೋದು ಅಥವಾ ಟ್ಯಾಪ್ ಆ್ಯಂಡ್ ಪೇ ಮಾಡ್ಬೋದು ಫೋನಲ್ಲಿ. ನಂದು ಒಂದು ಕಾರ್ಡ್ ಇತ್ತು, ಇಂಡಿಯಾಲ್ ಮೆಟ್ರೋಲ್ ಹೆಂಗಿರುತ್ತಲ್ಲ ಅದೇ ಥರ. ಆ ಕಾರ್ಡಲ್ಲಿ ಆಲ್ಮೋಸ್ಟ್ ದುಡ್ಡಿತ್ತು, ಇನ್ನು ಸ್ವಲ್ಪ ಹಾಕಬೇಕಿತ್ತು. ಸೊ ಯೂಸ್ ಮಾಡಬೇಡ, ಆಮೇಲೆ ಕಾರ್ಡ್ ಎಲ್ಲಾದರೂ ಎಸ್ದ್ರೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ 80 cents ಆ್ಯಡ್ ಮಾಡಬೇಕಿತ್ತು. ಒಂದು ಟಿಕೆಟ್ ಪ್ರೈಸ್ ಬಂದು $2.40, ಅಂದರೆ ಒಂದು 230 rupees ಇರ್ಬೋದು ಒನ್ ವೇಗೆ. ಜಸ್ಟ್ ನಾವು ಟ್ಯಾಪ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಂಟರ್ ಮಾಡಿ ಲೋಡ್ ಮಾಡಿದ್ರೆ ಅಷ್ಟು ಲೋಡ್ ಆಗುತ್ತೆ. ಇದಕ್ಕೆ ನಾನು ನನ್ನ ಫೋನ್ ಯೂಸ್ ಮಾಡಿ ಟ್ಯಾಪ್ ಆ್ಯಂಡ್ ಪೇ ಮಾಡಿದೆ ಆಯಿತಾ. ಇಲ್ಲೂ ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಹತ್ರ ಒಂದೇ ಫೋನ್ ಇತ್ತು ಅಲ್ವಾ.
ಈ ಕಾರ್ಡ್ ರೀಚಾರ್ಜ್ ಮಾಡುವಾಗ ನಾನು ಇನಿಷಿಯಲ್ ಡೇಸಲ್ಲಿ ಇಲ್ಲಿ ಬಂದಾಗ ಒಬ್ಬರು ಕರ್ಕೊಂಡೋಗಿ ನನಗೆ ಎಲ್ಲ ಹೇಳ್ಕೊಟ್ಟಿದ್ರು ನಮ್ಮೆಲ್ರಿಗೂ ಹೆಂಗೆ ರೀಚಾರ್ಜ್ ಮಾಡೋದಂತ. ಅದೆಲ್ಲ ನೆನಪಾಗ್ತಿತ್ತು, ಎಷ್ಟು ಬೇಗ 1.5 years ಆಗೋಯ್ತಲ್ಲ ಅಂತ. ಆ್ಯಂಡ್ ನಾನು ಈ ಸೈಡಿಗೆ ಬರ್ತಿರೋದು ಫಸ್ಟ್ ಟೈಮ್ ಅಲ್ವಾ, ಸೊ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದೆ. ನಾನು ಇವಾಗಿರೋದು ರಿವರಿ ಬೀಚಲ್ಲಿ. ಅಲ್ಲಿಂದ ನಾನು ನಾರ್ತ್ ಸ್ಟೇಷನಿಗೆ ಹೋಗಬೇಕು, ಅಲ್ಲ ಗೌರ್ಮೆಂಟ್ ಸೆಂಟರಿಗೆ ಹೋಗಬೇಕು. ಅಲ್ಲಿಂದ ಗ್ರೀನ್ ಲೈನ್ ತೊಗೊಂಡು ಚೇಂಜ್ ಮಾಡಿ ಟಫ್ಸಿಗೆ ಹೋಗಬೇಕು. ಕೆಲವೊಂದು ಸರಿ ಏನು ಟೈಮಿಂಗ್ ಅಂದರೆ, ಇವತ್ತು ಬೆಳಗ್ಗೆ ನಾನು ಲೇಟ್ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಹೋದೆ. ಬಿಕಾಸ್ ಇವತ್ತು 12:30ಇಂದ 4:30ವರೆಗೂ ಇದ್ದಿದ್ದು ನನ್ನ ಶಿಫ್ಟು. ಆ್ಯಂಡ್ ನನಗೆ 3.5 hours ಮಾಡಬೇಕಿತ್ತು. ಆದರೆ ಇವತ್ತೇ ಲಾಸ್ಟ್ ಡೇ ಕ್ಲೋಸ್ ಆಗ್ತಾ ಇದೆ ಅದು ಈ ಸೆಮಿಸ್ಟರಲ್ಲಿ. ಆ್ಯಂಡ್ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಲಾಸ್ಟ್ ಪಾರ್ಟ್ ಟೈಮ್ ವರ್ಕ್ ಅಲ್ಲಿ ಮಾಡ್ತಾರೆ ನನ್ನ ಆನ್ ಕ್ಯಾಂಪಸಲ್ಲಿ ಕೊನೆ ಸರಿ. ಸೊ 12:30ಗೆ ಇನ್ನು 10 minutes ಇದೆ. ಅದರಲ್ಲಿ ಹೋಗಿ ಪಂಚಿಂಗ್ ಮಾಡಿದ್ರೆ 12:30 ಆಗುತ್ತೆ. ನಾನು ಪ್ರತಿದಿನ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಈ ಕ್ಲಾಸ್ ಇದೆಯಲ್ಲ, ಪಿಜ್ಜಾ ಮಾಡ್ತಿದ್ದೆ. ಸೊ ನಂದು ಲಾಸ್ಟ್ ವರ್ಕಿಂಗ್ ಡೇ ಈ ಕಾಲೇಜಲ್ಲಿ ಪಾರ್ಟ್ ಟೈಮ್ದು ಮುಗೀತು. ಇಲ್ಲಿಗೆ ಬಂದಮೇಲೆ ಸ್ಪೆಷಲಿ ಈ ಪ್ಲೇಸಲ್ಲಿ ತುಂಬ ಜನನ ನಾನು ಮೀಟ್ ಮಾಡಿದೆ. ನಂಗೆ ಅನಿಸುತ್ತೆ ನನ್ನ ಕ್ಲಾಸಲ್ಲಿಗಿಂತ ಇಲ್ಲಿ ಪಾರ್ಟ್ ಟೈಮ್ ವರ್ಕಲ್ಲಿ ಒಂದು ಒಳ್ಳೆ ಕಮ್ಯುನಿಟಿನ ಸಿಕ್ಕಿದ್ರು ನನಗೆ. ಇವತ್ತು ಕೊನೆ ದಿನ ಅಲ್ಲ, ಸೊ ಅದಕ್ಕೆ ಪಲಾವ್ ಥರ ಏನೋ ಮಾಡಿದರು. 2 ಇಂಡಿಯನ್ಸ್ ಇದ್ದಾರೆ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಖಾಲಿ ಆಗಿತ್ತು ಆಯಿತಾ. ಜಸ್ಟ್ ಸೆಕೆಂಡ್, ಇದು ಯಾಕೆ ಈ ಥರ ಇದೆ. ಸೊ ನಾನು ಹೋಗೋಷ್ಟರಲ್ಲಿ ಫುಲ್ ಖಾಲಿ ಆಗಿತ್ತು ಆಯಿತಾ. ಆದರೆ ಅವ್ರಿಗೆ ಅಂತ ಡಿವೈಡ್ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ನನಗೆ ಸ್ವಲ್ಪ ಶೇರ್ ಮಾಡಿದ್ರು. ಆ ಥರ ಚಿಕ್ಕ ಚಿಕ್ಕ ವಿಷಯಗಳು. ಆಮೇಲೆ ಮನೆಯಿಂದ ಎಷ್ಟೊಂದು ಸರಿ ಊಟ ತಂದು ಕೊಡ್ತಿದ್ರು ನಮಗೆ. ನಾವು ಸ್ಟೂಡೆಂಟ್ಸ್ ಅಂತ, ಅವರು ಇಂಡಿಯನ್ಸ್ ಅಲ್ಲ, ನಾವು ಫ್ಯಾಮಿಲಿ ಮಿಸ್ ಮಾಡ್ಕೊತೀವಿ ಅಂತ. ಆ ಥರ ಸ್ಮಾಲ್ ಥಿಂಗ್ಸು ಒಂಥರ ಅವರು ಫ್ಯಾಮಿಲಿ ಥರನೇ ಆಗಿಬಿಟ್ಟಿದ್ರು. ಇವಾಗ ಎಲ್ಲ ಬಿಟ್ಟು ಹೋಗ್ಬೇಕು, ಡೈಲಿ ಮೀಟ್ ಮಾಡೋಕ್ಕಾಗಲ್ಲ ಅವ್ರನ್ನ ಅಂದಾಗ ಸ್ವಲ್ಪ ಫೀಲ್ ಆಗ್ತಾಯಿತ್ತು. ಬಟ್ ನಾನು ಇನ್ನೊಂದು ಕಡೆ ವರ್ಕ್ ಮಾಡ್ತೀನಿ ಆನ್ ಕ್ಯಾಂಪಸಲ್ಲಿ ಇಂಟರ್ನ್ಶಿಪ್. ಅದು ನಾನು ಗ್ರ್ಯಾಜುಯೇಟ್ ಆಗೋವರೆಗೂ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಕ್ ಗ್ರ್ಯಾಜುಯೇಟ್ ಆಗ್ತಾಯಿದ್ದೀನಲ್ಲ, ಅಲ್ಲಿವರೆಗೂ ಅಲ್ಲಿ ಕೆಲಸ ಮಾಡ್ಬೋದು. ಬಟ್ ಇಲ್ಲಿ ಇವತ್ತು ನನ್ನ ಕೊನೆಯ ದಿನ ಆಗಿತ್ತು. ಇಲ್ಲಿ ಮ್ಯಾನೇಜರು ಕೂಡ ತುಂಬ ಫ್ಲೆಕ್ಸಿಬಲ್ ಆಗಿ ಒಳ್ಳೆಯವರಿದ್ರು. ನಮ್ಮ ಕ್ಲಾಸಸ್ ಇರುವಾಗ ಅಥವಾ ಸ್ಕೆಡ್ಯೂಲ್ ಏನಾದರೂ ಬದಲಾಯಿಸಬೇಕು, ಲೇಟಾಗಿ ಬರ್ತೀನಿ, ಇನ್ನು ಅವರ್ಸ್ ಆಗಿಲ್ಲ 20 hours ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಎಲ್ಲ ಅಂದ್ರೂ ಅವ್ರು ಅಡ್ಜಸ್ಟ್ ಮಾಡ್ಕೊತಾಯಿದ್ರು. ನಮ್ಮ ಏನು ಕ್ಲಾಸಸ್ ಇರ್ತಿತ್ತಲ್ಲ ಅಥವಾ ಏನೇನು ವರ್ಕ್ ಇರ್ತಲ್ಲ ಅದೆಲ್ಲ ಅದರಲ್ಲೂ. ಸೊ ಅವರು ಹೇಳ್ತಿದ್ರು ಇವತ್ತು ಬೇರೆ ಏನಾದರೂ ರೆಕಮೆಂಡೇಷನ್ಸ್ ಬೇಕಂದ್ರೆ ನಿನಗೆ ಆ ಥರ ಏನಾದರೂ ಏನೇ ಹೆಲ್ಪ್ ಇದ್ರು ಕೇಳಂತ. ಯಾವಾಗ ನಾವು ಒಬ್ಬರೇ ಇರ್ತೀವಲ್ಲ ಯಾವುದೋ ದೇಶದಲ್ಲಿ, ಆ ಥರ ಜೆನ್ಯೂನ್ ಕನೆಕ್ಷನ್ ಸಿಗೋದು ತುಂಬ ಕಷ್ಟ. ಆ್ಯಂಡ್ ಸಿಕ್ಕಿ ಅದನ್ನು ಬಿಟ್ಟು ಹೋಗ್ತೀವಲ್ಲ, ಆವಾಗ ಸ್ವಲ್ಪ ಒಂಥರ ಅನಿಸ್ತಿರುತ್ತೆ. ಸೊ ಐ ಜಸ್ಟ್ ಕೇಮ್ ಟು ಮೈ ಹೋಮ್. See you in the next video. Bye.